ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಮುಗಿದು ಗಿಲ್ಲಿ ಕಪ್ ಗೆದ್ದಿದ್ದಾಯಿತು. ಸತತ 112 ದಿನಗಳ ಬಳಿಕ ಬಿಗ್ ಬಾಸ್ 12ಕ್ಕೆ ನಿನ್ನೆ ಅದ್ಧೂರಿ ತೆರೆ ಬಿದ್ದಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಿಗ್ ಬಾಸ್ ಪ್ರೇಕ್ಷಕರನ್ನ ಆ ಒಂದು $1 ಮಿಲಿಯನ್ ಪ್ರಶ್ನೆ ಕಾಡ್ತಾ ಇದೆ. ಅದೇನಂದ್ರೆ 5 ಮಾಜಿ ಸ್ಪರ್ಧಿಗಳು ಫಿನಾಲೆಗೆ ಯಾಕೆ ಬಂದಿಲ್ಲ ಅನ್ನೋದು. ಈ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಮುನ್ನ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. 6 ಜನ ಫೈನಲಿಸ್ಟ್ಗಳಲ್ಲಿ ಕಪ್ ಸಿಕ್ಕಿದ್ದು ಮಾತ್ರ ಒಬ್ಬರಿಗೆ. ಉಳಿದ 5 ಅಟ್ಲೀಸ್ಟ್ ಫಿನಾಲೆವರೆಗೂ ತಲುಪಿದ್ರು. ಇನ್ನುಳಿದ ಕಂಟೆಸ್ಟೆಂಟ್ಸ್ ಫಿನಾಲೆಗೆ ಮುನ್ನವೇ ಎಲಿಮಿನೇಟ್ ಆಗಿದ್ರು ಕೂಡ ಶೋನ ಮೆರುಗನ್ನ ಹೆಚ್ಚಿಸೋದಿಕ್ಕೆ ಹಾಗೆ ಫಿನಾಲೆ ಸ್ಪರ್ಧಿಗಳನ್ನ ಹುರಿದುಂಬಿಸೋದಿಕ್ಕೆ ನಿನ್ನೆ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆದ್ರೆ ಇವರಲ್ಲಿ 5 ಜನ ಸ್ಪರ್ಧಿಗಳು ಮಿಸ್ ಆಗಿದ್ರು. ಮಂಜು ಭಾಷಿಣಿ, ಅಶ್ವಿನಿ ಎಸ್ಎನ್, ಚಂದ್ರಪ್ರಭಾ, ಜಾನ್ವಿ ಹಾಗೂ ಚೈತ್ರಾ ಕುಂದಾಪುರ ಈ 5 ಸ್ಪರ್ಧಿಗಳು ಫಿನಾಲೆಗೆ ಆಗಮಿಸಿರಲಿಲ್ಲ. ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಚೈತ್ರಾ ಕುಂದಾಪುರ ಹಾಗೂ ರಜತ್ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿ ಬಳಿಕ 3-4 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲೇ ಉಳಿದುಕೊಂಡಿದ್ರು. ಫಿನಾಲೆಗೆ ರಜತ್ ಬಂದಿದ್ರು. ಉಳಿದ ಮಾಜಿ ಸ್ಪರ್ಧಿಗಳ ಜೊತೆಯಲ್ಲೇ ಕುಳಿತುಕೊಂಡಿದ್ರು. ಚೈತ್ರಾ ಫಿನಾಲೆಗೆ ಬರದೇ ಇದ್ರು ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ, ರಕ್ಷಿತಾ ಅಂತ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ. ಜೊತೆಗೆ ಮಂಜು ಭಾಷಿಣಿ ಅವರು ಕೂಡ ಫಿನಾಲೆಗೆ ಬಂದಿಲ್ಲ ಅಂದ್ರು ಸ್ಟೋರಿ ಮೂಲಕ ಪೋಸ್ಟ್ ಮೂಲಕ ಚಿಯರ್ ಅಪ್ ಮಾಡಿದ್ದಾರೆ. ಆದ್ರೆ ಅಶ್ವಿನಿ ಎಸ್ಎನ್, ಜಾನ್ವಿ ಹಾಗೂ ಚಂದ್ರಪ್ರಭಾ ಫಿನಾಲೆಗೂ ಬಾರದೆ ಸ್ಟೋರಿ ಪೋಸ್ಟ್ ಏನೂ ಹಾಕದೆ ಇರೋದು ಕುತೂಹಲ ಮೂಡಿಸಿದೆ. ಅಸಲಿಗೆ ಸೆಕೆಂಡ್ ರನ್ನರ್ ಅಪ್ ಆಗಿರುವ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇಬ್ರು ಬಿಗ್ ಬಾಸ್ ಮನೆಯೊಳಗೆ ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಸ್ನೇಹಿತರ ತರ ಕ್ಲೋಸ್ ಆಗಿದ್ರು. ಅಲ್ಲದೆ ಜಾನ್ವಿ ಅವರು ಅಶ್ವಿನಿಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ರು. ಹಾಗಿದ್ಮೇಲೆ ಫಿನಾಲೆಗೆ ಯಾಕೆ ಬಂದಿಲ್ಲ ಅನ್ನೋದು ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಂತಾಗಿತ್ತು. ಇದಕ್ಕೆ ಕಾರಣ ಜಾಹ್ನವಿ ಅವರಿಗೆ ಕಲರ್ಸ್ ಕನ್ನಡ ಚಾನೆಲ್ ಮೇಲಿದ್ದ ಅಸಮಾಧಾನ ಅಂತ ಹೇಳಲಾಗ್ತಿದೆ. ಇನ್ನು ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟನ ಕುಚಿಕು ಗೆಳೆಯ ಚಂದ್ರಪ್ರಭಾ ಕೂಡ ಕಣ್ಮರೆಯಾಗಿದ್ರು. ಜಾಹ್ನವಿ ಅವರು ಕಂಟೆಂಟ್ ಕ್ರಿಯೇಷನ್, ಸಿನಿಮಾ ಶೂಟಿಂಗ್ ಅಂತೆಲ್ಲ ಬ್ಯುಸಿಯಾಗಿದ್ರೆ ಚಂದ್ರಪ್ರಭಾ ಮಾತ್ರ ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಗ್ರಾಮದ ಬಳಿಯ ಚಿಕ್ಕಗಾಡಿಗನಹಳ್ಳಿ ಗ್ರಾಮದ ಬಳಿ 2 ಎಕರೆ ಜಾಗದಲ್ಲಿ ಕೃಷಿ ಆರಂಭಿಸಿದ್ದಾರೆ. ಮೊದಲೇ ಕೃಷಿ ಮೇಲೆ ಆಸಕ್ತಿ ಹೊಂದಿದ್ದ ಇವರು ಇದೀಗ ಆ ಜಾಗದಲ್ಲಿ ನಾಟಿ ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದಾರೆ. ಇವರ ಇನ್ಸ್ಟಾಗ್ರಾಂ ಅಕೌಂಟ್ ಕೂಡ ಇನ್ಆಕ್ಟಿವೇಟ್ ಆಗಿದೆ. ಒಟ್ನಲ್ಲಿ ತಮ್ಮ ಕುಚಿಕು ಗೆಳೆಯರನ್ನ ಹುರಿದುಂಬಿಸೋಕೆ ಮಾಜಿ ಸ್ಪರ್ಧಿಗಳು ಬರದೇ ಇರೋದು ಎಲ್ಲರ ಅಚ್ಚರಿಗೂ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಮಿಸ್ ಆದ ಸ್ಪರ್ಧಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.